ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯುವ ರಾಜ್ಕುಮಾರ್ ಅವರ ಎಕ್ಕಾ ಸಿನಿಮಾದ ಒಂದು ಟೀಸರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ, ಅಂದ್ರೆ ಯುವ ಆದ್ಮೇಲೆ ಅವರು ನಟಿಸ್ತಾ ಇರೋ ಎರಡನೇ ಸಿನಿಮಾ ಎಕ್ಕಾ. ಈ ಸಿನಿಮಾದ ಸಾಂಗ್ ಹಿಂದೆ ರಿಲೀಸ್ ಆಗಿತ್ತು. ಒಂದು ಮೊದಲ ಸಾಂಗ್ ಅನ್ನು ರಿಲೀಸ್ ಮಾಡಿದ್ರು. ಹಾಗೆ ಸಿನಿಮಾದ ಪೋಸ್ಟರ್ ಹಾಗೆ ಸಿನಿಮಾದ ಅಪ್ಡೇಟ್ ಕೂಡ ಕೊಟ್ಟಿದ್ರು. ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ರೋಹಿತ್ ಪದಕಿ ಅವರು, ಸಿನಿಮಾದ ಸಂಗೀತ ನಿರ್ದೇಶಕರು ಬಂದ್ಬಿಟ್ಟು ಚರಣ್ ರಾಜ್ ಅವರು, ಹಾಗೆ KRG ಅವರು, ಮತ್ತೆ ಜಯಣ್ಣ ಕಮೆಂಟ್ಸ್ ಅವರು, ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾದ ನಿರ್ಮಾಪಕರು. ಸ್ನೇಹಿತರೆ, ಸಿನಿಮಾದ ಒಂದು ಟೀಸರ್ ಬಗ್ಗೆ ನನಗೆ ಏನ್ ಅನಿಸ್ತಾನಂದ್ರೆ, ಈ ಸಿನಿಮಾದ ಒಂದು ಪೋಸ್ಟರ್ ಹಾಗೆ ಟೈಟ್ಲು ಕೂಡ ರಿಲೀಸ್ ಆದಾಗಿಂದ ಜಾಕಿ ಸಿನಿಮಾಗೆ ಕಂಪೇರಿಂಗ್ ಇತ್ತು. ಅಂದ್ರೆ ಸಿನಿಮಾದ ಒಂದು ಟೈಟ್ಲು ಕೂಡ ಅದೇ ರೀತಿ ಇತ್ತು, ಎಕ್ಕ ಅನ್ನೋದು. ಅಂದ್ರೆ ಜಾಕಿ ಸಿನಿಮಾದಲ್ಲಿ ಎಕ್ಕ ರಾಜಾರಾಣಿ ಏನೋ ಒಂದು ಸಾಂಗ್ ಇದೆಯಲ್ಲ, ಅದರ ಒಂದು ಟೈಟ್ಲು ಸಿನಿಮಾದಲ್ಲಿ ಇದೆ ಅನ್ನೋದು ಆ ಸಿನಿಮಾಗೆ ಕಂಪೇರ್ ಆಗಿತ್ತು. ಇನ್ನು ಅದಾದ್ಮೇಲೆ ಸಿನಿಮಾದ ಒಂದು ಟೈಟ್ಲು ಮತ್ತೆ ಅದರ ಬಿಡುಗಡೆ ಆದ್ಮೇಲೆ ಸಿನಿಮಾದ ಸಾಂಗ್ ರಿಲೀಸ್ ಆಯ್ತು. ಒಂದು ಅಂದರ್ ಬಾರೋ, ಅದ್ರ ಬಗ್ಗೆ ಒಂದು ಸಾಂಗ್, ಅಂದ್ರೆ ನಾವೇನು ಈಗ ಜೂಜಾಟ ನೋಡ್ತಿದ್ವಲ್ಲ, ಅಂದರ್ ಬಾರ್ ಇಸ್ಪೇಟ್, ಅದರದ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಅಂದ್ರೆ ಜಾಕಿ ಸಿನಿಮಾದಲ್ಲಿ ಕೂಡ ಅದೇ ಸಾಂಗ್ ಇತ್ತು. ಆ ತರದ ಒಂದು ಸ್ಟೋರಿ ಎಲ್ಲ ಸಾಂಗು. ಇನ್ನು ಸೆಕೆಂಡ್ ಸಾಂಗ್ ಕೂಡ ಈ ಸಿನಿಮಾದಲ್ಲಿ ರಿಲೀಸ್ ಆಯ್ತಲ್ಲ, ಆ ಸಾಂಗ್ ಕೂಡ ಅದೇ ರೀತಿಯಿಂದ ಇತ್ತು ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಜಾಕಿ ಸಿನಿಮಾಗೆ ಕಂಪೇರಿಂಗ್ ಇತ್ತು. ಇನ್ನು ಏನಪ್ಪಾ, ಟೀಸರ್ ಬಗ್ಗೆ ಒಂದು ವೇಟಿಂಗ್ ಇತ್ತು. ಟೀಸರ್ ಅಲ್ಲೂ ಕೂಡ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆದಾಗ ಈ ತರ ಒಂದು ಸಿನಿಮಾ ಇದೆ ಅನ್ನೋದು ಒಂದು ಆಲೋಚನೆ ಬರುತ್ತೆ, ಏನಪ್ಪಾ ಟೀಸರ್ ನೋಡಿದಾಗ. ಬಟ್ ಈ ಸಿನಿಮಾದಲ್ಲೂ ಕೂಡ ಜಾಕಿ ಸಿನಿಮಾಕ್ಕೆ ಸ್ವಲ್ಪ ಕಂಪೇರಿಂಗ್, ಅಂದ್ರೆ ಅದು ಖಂಡಿತವಾಗ್ಲೂ ಜಾಕಿ ಸಿನಿಮಾದ ಒಂದು ಏನಪ್ಪಾ ಅಂತಂದ್ರೆ ಒಂದು ಸೀನ್. ಅಂದ್ರೆ ಸ್ನೇಹಿತರೆ, ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಫೈಟ್ ಸೀನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ, ಅವರು ಒಂದು ಮುಖಕ್ಕೆ ತುಂಬಾ ಒಂದು ಬಣ್ಣ ಹಚ್ಕೊಂಡು, ಒಂದು ಹರಿದೋಗಿರೋ ಒಂದು ಪ್ಯಾಂಟು ಹಾಗೆ ಒಂದು ಹುಚ್ಚುನ್ ತರ ಒಂದು ಗೆಟಪ್ ನಲ್ಲಿ ಬಂದು ಒಂದು ಫೈಟ್ ಸೀನ್ ನಡೆಯುತ್ತೆ. ಅದೇ ತರದ ಒಂದು ಗೆಟಪ್ ಕೂಡ ಯುವ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಇದೆ ಅಂತ ಅನ್ಕೋಬಹುದು. ಯಾಕಂದ್ರೆ ಟೀಸರ್ ನಲ್ಲಿ ಆ ತರದ ಒಂದು ಸೀನು ನಮ್ಗೆ ಕಂಡು ಬಂತು. ಥಿಯೇಟರ್ ಒಳಗಡೆ ಬಂದು ಒಂದು ಪೊರಕೆ ಹಿಡ್ಕೊಂಡು ಅದರ ಒಳಗಡೆ ಗನ್ ಇಟ್ಕೊಂಡು ಶೂಟ್ ಮಾಡೋ ಒಂದು ಸೀನು. ಅದ್ರ ಜೊತೆಗೆ ಅದರಿಂದ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ, ಚರಣ್ ರಾಜ್ ಅವರ ಒಂದು ಮ್ಯೂಸಿಕ್. ಟೋಟಲ್ ಏನಪ್ಪಾ ಅಂತಂದ್ರೆ ಜಾಕಿ ಸಿನಿಮಾಗೆ ಕಂಪೇರಿಂಗ್ ಇತ್ತು. ಬಟ್ ಅದು ಸಿನಿಮಾನ ಪೂರ್ತಿ ನೋಡಿದಾಗ ಆ ಸಿನಿಮಾದ ಕತೆ ಈ ಸಿನಿಮಾದ ಕತೆ ಬೇರೆ ಇದೆ ಅಂತ ಅನ್ಕೋಬಹುದು. ಬಟ್ ಒಂದು ಏನಪ್ಪಾ, ಒಂದು ಸೀನ್ಸ್ಗಳು ಕೂಡ ಸೇಮ್ ಟು ಸೇಮ್ ಇದೆ ಅಂತ ಹೇಳ್ಬೋದು ಜಾಕಿ ಸಿನಿಮಾಕ್ಕೆ. ಮತ್ತೆ ಅದರಿಂದ ಇನ್ಸ್ಪೈರ್ ಆಗಿರ್ಬೋದು ಅಂತ ಕೂಡ ಹೇಳ್ಬೋದು. ಅದಲ್ಲದೆ ಒಟ್ಟಿನಲ್ಲಿ ಸೀನ್ ಮಾತ್ರ ಅದೇ ತರದ ಒಂದು ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ರು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು, ಯುವ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಒಂದು ಜಾಕಿ ಸಿನಿಮಾದ ಸೀನ್ ಅಂತ ಹೇಳ್ಬೋದು. ಅದಿಷ್ಟು. ಹಾಗೆ ಅದಲ್ದೇನೆ ಶ್ರುತಿ ಮೇಡಮ್ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಅವರು ಕೂಡ ಒಂದು ತಾಯಿ ಪಾತ್ರ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಅವರ ಒಂದು ಪಾತ್ರ ಅಂದ್ರೆ ಮೇನ್ ರೋಲ್ ಅದೇ ಇರೋದ್ರಿಂದ ಅವ್ರನ್ನ ತೋರಿಸಿರೋದು. ಹಾಗೆ ಯುವ ರಾಜ್ಕುಮಾರ್ ಅವರ ಒಂದು ಫೈಟ್ ಸೀನು. ಟೋಟಲಿ ಸ್ನೇಹಿತರೆ, ಸಿನಿಮಾದ ಒಂದು ಟೀಸರ್ ತುಂಬಾ ಅದ್ಭುತ ಮೂಡ್ ಬಂದಿದೆ. ಒಂದು ಮಾಸ್ ಸಿನಿಮಾ ಅಂತ ಖಂಡಿತವಾಗ್ಲು ಹೇಳ್ಬೋದು ಈ ಸಿನಿಮಾ. ಅಕ್ಕಪ್ಪ ಅಂತಂದ್ರೆ ಆ ಸಿನಿಮಾದಲ್ಲಿ ಅವರ ಫೈಟ್ ಸೀನ್ಗಳು ಹಾಗೆ ಅವ್ರು ಇರೋ ಲುಕ್ ಕೂಡ, ಹಾಗೆ ಅವರು ಹಾಕಿರೋ ಕಾಸ್ಟ್ಯೂಮ್ ಎಲ್ಲ ನೋಡಿದ್ರೆ ಈ ಸಿನಿಮಾ ಮಾಸ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅನ್ಕೋಬಹುದು ಟೀಸರ್ ನ ನೋಡಿದಾಗ. ಸ್ನೇಹಿತರೆ, ಇದಿಷ್ಟು ಎಕ್ಕಾ ಸಿನಿಮಾದ ಒಂದು ಟೀಸರ್ ಬಗ್ಗೆ ರಿವ್ಯೂ ನನಗನ್ಸಿದ್ದು. ಈ ತರದ ಒಂದು ಜಾಕಿ ಸಿನಿಮಾಗೆ ಕಂಪೇರಿಂಗು ಆತರ ಏನಲ್ಲ, ಬಟ್ ಆ ತರದ ಒಂದು ಸೀನ್ಗಳನ್ನ ನೋಡ್ಬೋದು. ಬಟ್ ಸಿನಿಮಾ ನೋಡಿದಾಗ ಅದು ಅದರ ತರದ ಒಂದು ಇನ್ನೊಂದು ಸಿನಿಮಾ ಅಂತ ಹೇಳ್ಬೋದು. ಟೋಟಲಿ ಏನಪ್ಪಾ ಅಂತಂದ್ರೆ, ಸಿನಿಮಾ ಒಳ್ಳೆ ಒಂದು ಗ್ರ್ಯಾಂಡರ್ ರಿಲೀಸ್ ಆಗ್ಲಿ, ಎಲ್ಲಾ ಕಡೆ ಕೂಡ ಸಿನಿಮಾದ ಒಂದು ಸಾಂಗ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಲಿ. ಯಾಕಪ್ಪ ಅಂತಂದ್ರೆ ಈಗಿನ ಒಂದು ಟ್ರೆಂಡಿಗೆ ಖಂಡಿತವಾಗ್ಲೂ ಸಿನಿಮಾದ ಒಂದು ಸಾಂಗ್ ಆಗಿರ್ಬೋದು, ಹಾಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಅದ್ಭುತವಾಗಿದ್ದೆ. ಇನ್ನೂ ಕೂಡ ಥಿಯೇಟರ್ಗೆ ಜನ ಬಂದು ನೋಡುವಂತ ಜನಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಒಂದು ಈ ಸಿನಿಮಾದ ಒಂದು ಟೀಸರ್ ಬಗ್ಗೆ ರಿವ್ಯೂ ನನಗೆ ಅನಿಸಿದ್ದು. ನಿಮಗೆ ಏನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.